ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಟಿ ಸಿ ಎಸ್ ಸೆಲ್ ಇದೆ. ದಿಸ್ ಇಸ್ ಬಿಕಾಸ್ ಆಫ್ ಕಾಸ್ಟ್ಲಿ ಸ್ಟಾಕ್. ಈ ಸ್ಟಾಕ್ ತುಂಬ ಕಾಸ್ಟ್ಲಿ ಇದೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಟಿ ಸಿ ಎಸ್ ಇವತ್ತು ಮೇಲೆ ಹೋಗಲ್ಲ. ಎಷ್ಟು ವಾಲ್ಯೂಮ್ ಮೇಲ್ಗಡೆ ಓಪನ್ ಆಗಿದೆ, ಎಷ್ಟು ವಾಲ್ಯೂಮ್ ಬ್ರೇಕ್ ಮಾಡಿದೆ, ಲೋವರ್ ಲೋ. ಎಷ್ಟು ವಾಲ್ಯೂಮ್ ಮೇಲ್ಗಡೆ ಓಪನ್ ಆಗಿದೆ, ಬ್ರೇಕ್ ಮಾಡಿದೆ. ಎಷ್ಟು ವಾಲ್ಯೂಮ್ ಬೀಳುತ್ತೀರಿ ಇಲ್ಲ ಈ ಝೋನಿಂದ ಬಿದ್ದು ಈ ಸಪೋರ್ಟ್ ಹತ್ರ ಬರ್ಬೇಕದು ಆಕ್ಚುಲಿ. ಐದು ಅಂಕ ಬಲ್ಲಿ ಐತಲ್ಲ, ಮೊನ್ನೆ I-19 ಅಲ್ಲಿವರೆಗೂ ಬರ್ಬೇಕು ನೋಡೋಣ. ಅಂದ್ರೆ ಇಲ್ಲೊಂದು ಸಪೋರ್ಟ್ ಇದೆ, ಬೀಳ್ತಾ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗಿದೆ. ಫಸ್ಟ್ ರೆಸಿಸ್ಟೆನ್ಸ್ ಈ ಝೋನ್ ತನಕ ಬರ್ಬೇಕು. ಮೇಲೋಗ್ತಾ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗಿದೆ. ಸಪೋರ್ಟ್ ಝೋನ್ ಇದೆ, ಇಲ್ಲಿವರೆಗೂ ಬರ್ಬೇಕು. ಇದನ್ನ ಬ್ರೇಕ್ ಮಾಡಿದ್ರೆ ಇಲ್ಲಿವರೆಗೂ ಖಂಡಿತವಾಗ್ಲೂ ಬರುತ್ತೆ. ಫಸ್ಟ್ ಟಾರ್ಗೆಟ್ ಇದು, ಇಲ್ಲಿವರೆಗೂ ಬಂದೇ ಬರುತ್ತೆ. ಎಸ್ ಎಂಟ್ರಿ ಇದು, ಸ್ಟಾಪ್ ಲಾಸ್ ಬ್ಯಾಂಕ್ ಬೈ ಆಗಬೇಕು, ನೋಡೋಣ. ಓಕೆ, ಆಮೇಲೆ ಸಿಗೋಣ. ನಮಸ್ತೆ ಟಿ ಸಿ ಎಸ್. ನಮಸ್ತೆ, ಟಿ ಸಿ ಎಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ, ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ ಸಿ ಇಷ್ಟು ಲೆವೆಲ್, ಯಾಕೆಂದ್ರೆ ನಿಫ್ಟಿ 8 ಇದೆಯಲ್ಲ, ನಿಫ್ಟಿನೂ ಕೂಡ ಲೋವರ್ ಲೋ ಮಾಡ್ತಿದೆ. ಅಂದ್ರೆ ಇಲ್ಲಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನಿಫ್ಟಿ ಕೂಡ ಇದು ಕಾಸ್ಟ್ಲಿ ಇದೆ ಸ್ಟಾಕ್. ಟಿ ಸಿ ಎಸ್ ಸ್ಟಾಕ್ ಕಾಸ್ಟ್ಲಿ ಇದೆ, ಸೊ ಅಕ್ಯುಮುಲೇಷನ್ ಆಗ್ಲೇಬೇಕು. ಸ್ಟ್ರಾಂಗ್ ಓಪನ್ ಆಗಿದೆ, ಬಟ್ ಮೇಲೆ ಹೋಗ್ಬೇಕಂದ್ರೆ ಏನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಜಿಗ್ಜಾಗ್ ಆಗ್ತೀನಿ ಲೈಕ್ ದಿಸ್. ಸೊ ಈ ಲೋನ ಬ್ರೇಕ್ ಮಾಡುತ್ತೆ ಇವಾಗ ನಿಫ್ಟಿ 8. ಓಕೆನಾ? ಸೊ ಮೇಲೆ ಹೋಗ್ಬೇಕು, ಬೈ ಆಗೋದಿದ್ರೆ ಜೊತೆಗೆ ಇನ್ನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ಬೇಕಿತ್ತು. ಇದೊಂದು ಹೈ. ಸೊ ಅದು ಡೌನ್ ಸೈಡ್, ಪ್ರೈಸ್ ಡೌನ್ ಸೈಡ್ ಮೂವ್ ಆಗ್ತಿದೆ. ಸೊ ಹಾಗಾಗಿ ಪಕ್ಕ ಬೀಳುತ್ತೆ. ಲೈನ್ ಶಾರ್ಟ್ ಆಗಿದೆ. ಟಿ ಸಿ ಎಸ್ ಕೂಡ ಹಾಗೆ ಓಪನ್ ಆದ ತಕ್ಷಣ ಇಂಪಾರ್ಟೆಂಟ್ ಕ್ಯಾಂಡಲ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಕ್ಯಾಂಡಲ್. ಸೊ ಓಪನ್ ಆಗಿ ಲೋರ್ ಬ್ರೇಕ್ ಮಾಡಿದೆ, ಡೈಲನ್ನ ಬ್ರೇಕ್ ಮಾಡಿ ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿದೆ. ಸೊ ಲಾಸ್ಟ್ ಸೆಲ್ಲಿಂಗ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಕ್ಯಾಂಡಲ್, ಲಾಸ್ಟ್ ಸೆಲ್ಲಿಂಗ್, ಫಸ್ಟ್ ಸೆಲ್ಲಿಂಗ್ ಆಗಿರೋದು. ಸೊ ಇಲ್ಲಿಂದಾನೆ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಖಂಡಿತವಾಗ್ಲೂ ಲೋನು ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಟಿ ಸಿ ಎಸ್ ನೋಡೋಣ. ಎಂಟ್ರಿ ಇದೆ ರೀ, ಎಂಟ್ರಿ ಇದು ಸ್ಟಾಪ್ ಲಾಸ್ ಐ. ಏನೋ ಎಂಟ್ರಿ ಲೆವೆಲ್ ಮಾಡ್ಬೋದು. ಸ್ಟಾಪ್ ಲಾಸ್ ಇದೆ ಡೇ ಹೈ ನೋಡಿ, ವಿತ್ ವಾಲ್ಯೂಮ್ ರಿಜೆಕ್ಷನ್, ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಪ್ರಿವಿಯಸ್ಗಿಂತ. ಸೊ ಯಾವ್ದೇ ಕಾರಣಕ್ಕೂ ಮೇಲೆ ಹೋಗಲ್ಲ, ಟಿ ಸಿ ಎಸ್ ಶಾರ್ಟ್ ಆಗುತ್ತೆ. ಅದೇ ರೀತಿ M&M ಕೂಡ ಹೇಳಿದ್ದೆ ಶಾರ್ಟ್ ಆಗುತ್ತೆ. ಅಷ್ಟೇ, ಟಿ ಸಿ ಎಸ್ ಶಾರ್ಟ್ ಇರುತ್ತೆ, ಅವಾಗಲೇ ಶಾರ್ಟ್ ಇರುತ್ತೆ. ಟಾರ್ಗೆಟ್ ರೀಚ್ ಆಗಿದೆ ಅಲ್ವಾ ಅಂತ ನೋಡೋಣ ಬನ್ನಿ. ಓಹ್ ಸೂಪರ್, ಟಿ ಸಿ ಎಸ್ ಟಾರ್ಗೆಟ್ ರೀಚ್ ಆಗಿದೆ. ಟಾರ್ಗೆಟ್ ಇಲ್ಲಿ ಮೇಲೋಗ್ತಾ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಕೊಂಡು ಮೇಲೋಗಿದೆ. ಸೊ ಇದೊಂದು ಟಾರ್ಗೆಟ್ ಹೇಳಿದ್ದೆ, ಈ ಝೋನ್. ನನ್ನ ಟಾರ್ಗೆಟ್ ಇದು. ಸೊ ಇದು ಟಾರ್ಗೆಟ್ ನ ಬ್ರೇಕ್ ಮಾಡಿದೆ. ಇದೊಂದು ಟಾರ್ಗೆಟ್ ಹೇಳಿದ್ದೆ, ಎಸ್ ತನಕ ಬರುತ್ತೆ ಅಂತ.
ಆಲ್ಮೋಸ್ಟ್ ಹೈ ತನಕ ಬರುತ್ತೆ. ಓಕೆ, ಎಂಟ್ರಿ ಅದೇ. ಆ ಇಲ್ಲಿ ನೋಡಿ, ಲಾಸ್ಟ್ ಸೆಲ್ಲಿಂಗ್ ಆಗಿರೋದು ರೆಸಿಸ್ಟೆನ್ಸ್. ಸೊ ಬ್ರೇಕ್ ಮಾಡಿದೆ, ಪ್ರೈಸ್ ಟ್ರೇಸ್ ಆಗಿದೆ, ಮತ್ತೆ ಪ್ರೈಸ್ ಟ್ರೇಸ್ ಆಗಿ ಹೈ ಹತ್ರ ಇಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ, ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ. ಸೊ ಈ ಝೋನ್ ಇಂದ ಎಂಟ್ರಿ, ಈ ಝೋನ್ ಇಂದ ಸ್ಟಾಪ್ ಲಾಸ್ ಡೇ, ಡೇ ಎಲ್ಲ ಸ್ವಿಂಗ್ ಹೈ 37.46. ಹ್ಮ್, ಓಕೆ, ಸೂಪರ್. ನಿಫ್ಟಿ ಇವತ್ತು ಸೈಡ್ ವೈಸ್ ಮೂವ್ಮೆಂಟ್, ನಿಫ್ಟಿ ಅಂತ ಮೂವ್ಮೆಂಟ್ ಏನಿಲ್ಲ. ಹ್ಮ್, ನಿಫ್ಟಿ ಸೈಡ್ ವೈಸ್ ಇವತ್ತು. ಓಕೆ, ಇದೇ ರೀತಿ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್, ನಾಳೆ ಸಿಗೋಣ.